यह सोसाइटी सिर्फ फाइनेंशियल लेन देन तक ही सीमित नहीं बल्कि यह एक ताकतवर प्लेटफॉर्म है जो सोसाइटी के लिए हर तरह के विकास के लिए काम करता है। सहयोग से खुशहाली तक हमारी सोसाइटी का मोटो है। सहयोगी भावना से हम एक दूसरे को सपोर्ट करते हैं, भरोसा बनाते हैं और फाइनेंशियल स्टेबिलिटी पाते हैं। हमारी इस सोसाइटी ने कई परिवारों को फाइनेंशियल मदद, नौकरी के मौके और आत्मनिर्भरता का रास्ता दिया है, जो सच में गर्व की बात है। आज के कॉम्पिटिटिव दौर में किसी भी ऑर्गेनाइजेशन की कामयाबी के लिए फाइनेंशियल डिसिप्लिन, ट्रांसपेरेंसी और भरोसा के 3 पिलर बहुत जरूरी है। हमारे संगठन ने इन उसूलों को बनाए रखा है और इसलिए यह समाज में एक भरोसेमंद नाम है। हम सभी को मिलकर इस संगठन को तेजी से आगे बढ़ाना चाहिए। हमारा मानना है कि नए प्लान, मॉडर्न टेक्नोलॉजी के इस्तेमाल और सदस्य के हित में फैसलों से यह संगठन और भी काबिल बनेगा। आखिर में हम इस संगठन के उज्जवल भविष्य की कामना करते हैं और सभी पदाधिकारियों और सदस्यों को दिल से बधाई देते हैं और पुनः हम आशीर्वाद करते हैं। ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಈ 30 ವರ್ಷಗಳಲ್ಲಿ 16 ಶಾಖೆಗಳನ್ನು ಸ್ವಂತ ಶಾಖೆಗಳನ್ನು ತೆರೆದು ಇವತ್ತು ಪ್ರಧಾನ ಕಚೇರಿಯನ್ನು ಕೂಡ ಜೊತೆಗೆ ದೊಡ್ಡ ಒಂದು ವ್ಯವಹಾರ ಸೌಧವನ್ನು ನಿರ್ಮಾಣ ಮಾಡಿರುವಂತಹದ್ದು ಈ ಸೊಸೈಟಿ ಸಮಾಜಕ್ಕೆ ಯಾವ ರೀತಿ ಸೇವೆ ಮಾಡಿದೆ, ಈ ಸಮಾಜ ಇದರ ಜೊತೆಗೆ ಹೇಗೆ ತಾವು ಪ್ರತಿಸ್ಪಂದಿಸ್ತಾ ಇದೆ ಅನ್ನೋದಕ್ಕೆ ದೊಡ್ಡ ನಿದರ್ಶನವಾಗಿದೆ. ಸಂಸ್ಥೆಯ ಸಾಧನೆ, ಒಬ್ಬ ವ್ಯಕ್ತಿಯ ಬದುಕು ಪರಮಾವಧಿ 100 ವರ್ಷ, ಆದರೆ ಒಂದು ಸಂಸ್ಥೆ, ಸೊಸೈಟಿ ಹಾಗಲ್ಲ. ಸಹಸ್ರಾರು ವರ್ಷಗಳ ಕಾಲ ದೊಡ್ಡ ಆಲದ ಮರದಂತೆ ಶಾಖೋಪಶಾಖವಾಗಿ ಬೆಳೆಯುವ ಸಾಮರ್ಥ್ಯವನ್ನು ಹೊಂದಿದೆ. ರಾಜಾಪುರ ಸಾರಸ್ವತ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯು ಕೂಡ ಇವತ್ತು ನಮ್ಮ ವೇದಿಕೆಯಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಅನೇಕ ಮಂದಿ ಸಹಕಾರ ರತ್ನಗಳು ಕೈ ಸೇರಿಸಿದ್ದಾರೆ. ಎಲ್ಲರ ಸಹಕಾರದಿಂದ ಈ ಸಂಸ್ಥೆ ಇನ್ನಷ್ಟು ಬೃಹದಾಕಾರವಾಗಿ ಬೆಳೆಯಲಿ ಅಂತ ಆಶಿಸಿ ಜೊತೆಗೆ ಕೃಷ್ಣನ ಅನುಗ್ರಹವನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವಾನಿ ಧರ್ಮತಿರ್ಮಮ. ನಮ್ಮೆಲ್ಲರ ಪ್ರಯತ್ನಕ್ಕೆ ಕೃಷ್ಣನ ಅನುಗ್ರಹ ಶ್ರೀರಕ್ಷೆ ಇದೆ ಅಂತಂದರೆ ಸಕಲ ಬಗೆಯ ವಿಜಯ, ಸಂಪತ್ತು, ಯಶಸ್ಸು, ಕೀರ್ತಿ ಎಲ್ಲವೂ ಲಭ್ಯ. ಅಂತಹ ಅನುಗ್ರಹ ಶ್ರೀಕೃಷ್ಣನಿಂದ ಈ ಸಮಾಜಕ್ಕೂ ಕೂಡ ಅವಶ್ಯವಾಗಿ ಆಗಲಿ ಅಂತ ಈ ಸಂಸ್ಥೆ ಇವತ್ತು 7 ಶಾಖೆಗಳೊಂದಿಗೆ ಕೋಟ್ಯಾಂತರ ರೂಪಾಯಿಗಳ ಲಾಭವನ್ನು ಮಾಡಿ ಸಮಾಜದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿದೆ. ಇವತ್ತು ಬೃಹತ್ಕಾರವಾದಂತಹ ವಾಣಿಜ್ಯ ಸಂಕೀರ್ಣವನ್ನು ಉದ್ಘಾಟನೆ ಮಾಡಿದ್ದೇವೆ. ಬಹಳ ಸಂತೋಷ. ನಾನು ಕೂಡ ಕಾರ್ಕಳದವನೇ ಆದ್ರಿಂದ ಇದಕ್ಕೆ ವಿಶೇಷವಾದಂತಹ ಒಂದು ಅನುದಾನವನ್ನು ಕೂಡ ನೀಡ್ತೇನೆ ಅಂತ ಎಷ್ಟಂತ ಹೇಳೋದಿಲ್ಲ, ಅನುದಾನವನ್ನು ಕೊಡ್ತೇನೆ. ಮತ್ತು ಯಾವುದೇ ಒಂದು ಸಹಕಾರಿ ಕ್ಷೇತ್ರ ಮತ್ತು ವಾಣಿಜ್ಯ ಬ್ಯಾಂಕ್ಗಳಿಗೆ ನೀವು ಹೋಲಿಸಿದ್ರೆ ಇಲ್ಲಿ 2 ಸರ್ಕಾರಿ ಅಧಿಕಾರಿಗಳಿದ್ದಾರೆ. ವಾಣಿಜ್ಯ ಬ್ಯಾಂಕಿಗೆ ಇಷ್ಟು ಸಂಖ್ಯೆಯಲ್ಲಿ 1 ಜನ ಹೋಗುದಿದ್ರೆ ನಾನಂತೂ ನೋಡಲಿಲ್ಲ. ಇವರೆಲ್ಲ ಸ್ವಂತ ಕಟ್ಟಡದಲ್ಲಿ, ನಾವು ಸಹಕಾರಿಗಳು ಸ್ವಂತ ಕಟ್ಟಡದಲ್ಲಿ ಇದ್ಕೊಂಡು ಬಾಡಿಗೆ ಕೊಡುವಂತ, ಜೊತೆಗೆ ಸೇವೆ ಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ವಾಣಿಜ್ಯ ಬ್ಯಾಂಕಿನವರು ಬಾಡಿಗೆ ಕಟ್ಟಡದಲ್ಲಿ ಭಾಷೆ ಬಾರದವರು, ಸಂಸ್ಕೃತಿ ತಿಳಿಯದವರು ಇದ್ದಾರೆ. ಅದೇ ಆದರೆ ಸಹಕಾರಿ ಕ್ಷೇತ್ರದಲ್ಲಿರುವವರು ನಿಮ್ಮ ಜನರು, ನಿಮ್ಮ ಭಾಷೆ ತಿಳಿಯೋರು, ನಿಮ್ಮ ಸಂಸ್ಕೃತಿ ತಿಳಿಯೋರು, ನಿಮ್ಮ ಅಭಿವೃದ್ಧಿಯನ್ನು ಕಂಡುಕೊಳ್ಳುವಂತ ವ್ಯವಸ್ಥೆ ಇದ್ರೆ ಅದು ಸಹಕಾರಿ ಕ್ಷೇತ್ರದಲ್ಲಿ ಅಂತ ಹೇಳಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ನಾನು ಸಹಕಾರಿ ಕ್ಷೇತ್ರದಲ್ಲಿಯೂ ಕೆಲಸ ಮಾಡಿದ್ದೇನೆ, ವಾಣಿಜ್ಯ ಬ್ಯಾಂಕಿನಲ್ಲಿಯೂ ಕೆಲಸ ಮಾಡಿದ್ದೇನೆ. ಆದರೆ ನಾನು ಆರಿಸಿಕೊಂಡದ್ದು ನನ್ನ ಜೀವನದಲ್ಲಿ ಸಹಕಾರಿ ಕ್ಷೇತ್ರ. ಸಹಕಾರಿ ಕ್ಷೇತ್ರಕ್ಕೆ ಯಾವುದೇ ಜಾತಿ ಆಧಾರ ಬೇಕಾಗಿಲ್ಲ, ಮನುಷ್ಯತ್ವದ ಆಧಾರದ ಮೇಲೆ ಕೆಲಸ ಮಾಡುವ ಕೆಲಸದ ವಿಧಾನದಿಂದ ಸಹಕಾರಿ ಕ್ಷೇತ್ರ ನಡೀತದೆ ಅಂತ ಹೇಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ತಮ್ಗೆಲ್ಲರಿಗೂ ಶುಭ ಕೋರಿ ಇದು ಆದಷ್ಟು ಬೇಗನೆ 50ನೇ ವರ್ಷದ ಸಂವತ್ಸರವನ್ನು ಬಹಳ ವಿಜೃಂಭಣೆಯಿಂದ ನಡೆಸುವಂತ ಶಕ್ತಿ ಆ ಪರಮಾತ್ಮನು ನಾವು ನೀವು ನಂಬುವ ಎಲ್ಲ, ನಾನು ಜಾತಿ ಬಿಟ್ಟು ಎಲ್ಲ ಜಾತಿ ಮಾನವ ಜಾತಿಯ ಪ್ರಕಾರಕ್ಕೆ ಮಾಡ್ತಾ ಇದ್ದೇನೆ. ಆ ಭಗವಂತನ ಎತ್ತಿ ಇನ್ನಷ್ಟು ಶಕ್ತಿಯನ್ನು ನೀಡಿ ಸಮಾಜದ ಎಲ್ರಿಗೂ ತನ್ನ ಸೇವೆಯನ್ನು ಕೊಡುವಂತ ಅವಕಾಶವನ್ನು ಒದಗಿಸಿಕೊಳ್ಳಲು ಕೇಳ್ಕೊಳ್ತಾ
ಸಮಾಜದಲ್ಲಿ ನಾನು ಒಂದು ಕೊನೆಯದಾಗಿ ಮಾತು ಹೇಳ್ತೇನೆ, ಸಮಾಜದಲ್ಲಿ ಇರುವಂತ ಮಹಿಳೆಯರಿಗೆ ನಾವು ಸಾಲ ಕೊಟ್ಟಾಗ ಅದು 100% ಉಸುಲಾಗಿದೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನನ್ನ ನವೋದಯ ಸ್ವಸಹಾಯ ಗುಂಪಿನಲ್ಲಿ ಸುಮಾರು ಲಕ್ಷಾಂತರ ಮಹಿಳೆಯರಿದ್ದಾರೆ. ಅವರ ಸಾಲ ಮರುಪಾವತಿ, ನಾನು ವಸೂಲಾತಿ ಅನ್ನುವಂತ ಶಬ್ದವನ್ನು ಉಪಯೋಗ ಮಾಡುವುದಿಲ್ಲ, ಮರುಪಾವತಿ 98.9% ಮರುಪಾವತಿ ಇದೆ. ಮಹಿಳೆಯರನ್ನು ಬೆಳೆಸಿ ಅಂತ ಮಾತನ್ನು ಹೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ತಮ್ಗೆಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಸಾರ್. ನಮ್ಮ ಇಲ್ಲಿಯ ಸಹಕಾರಿ ಅಧಿಕಾರಿಗಳ ಹತ್ರ ಹೋಗಿ ಭೇಟಿ ಚಂದ್ರಶೇಖರ್ ಆಗಿದ್ದರು. ಅವರು ಹೇಳಿದರು, ಈ ಫೈನಾನ್ಸ್ಗಳಿಗೆ ಭವಿಷ್ಯ ಇಲ್ಲ, ನೀವು ಸಾಧ್ಯವಾದರೆ ನೀವೊಂದು ನಿಮ್ಮ ಸಮಾಜದ ಪ್ರಾಯೋಜಕತ್ವದಲ್ಲಿ ಸಾರ್ವಜನಿಕವಾಗಿ ಒಂದು ಸಹಕಾರಿ ಸಂಸ್ಥೆ ಕಟ್ಟಿದ್ದೇವೆ. ಅದು ನಮಗೆ ಮನಸ್ಸು ಹಿಡಿಯಿತು. ಮತ್ತು ನಾವು ಇಬ್ಬರು ಹಾಗೂ ಇನ್ನೂ ಹಲವಾರು ಸಮಾನ ಮನಸ್ಕರನ್ನು ಸೇರಿಸಿ ನಾವು 2 ವರ್ಷಗಳ ಪ್ರಯತ್ನ ಪಟ್ಟು 1996 ಇಸ್ವಿಯಲ್ಲಿ ಈ ಸಂಸ್ಥೆಯನ್ನು ಪ್ರಾರಂಭಿಸಿದೆವು. ಆ ಪ್ರಾರಂಭಿಸುವ ಹಂತದಲ್ಲಿ ನಮಗೆ ಖಂಡಿತವಾಗಿ ಈ ಸಂಸ್ಥೆ ಇಷ್ಟು ಬೆಳಲಿಕ್ಕೆ ಸಾಧ್ಯ ಉಂಟು, ಸಹಕಾರಿ ವ್ಯವಸ್ಥೆಯಿಂದ ಇಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಉಂಟಂತೆ ನಮ್ಗೆ ಕನಸೇ ಇರಲಿಲ್ಲ. ಏನೋ ಒಂದು ಸಂಸ್ಥೆ ಮಾಡ್ತಾ ಇದ್ದೇವೆ, ಜನರಿಗೆ ಸಾಲ ಕೊಡ್ತೇವೆ, ಅದೇ ರೀತಿ ಅವ್ರದ್ದು ಬಡ್ಡಿ ಬರೀತೇವೆ ಅಂತೇವೆ. ಆದರೆ ಇವತ್ತೊಂದು ಇಂತಹ ಜನೋಪಯೋಗಿ ಆದಂತಹ ಸಂಸ್ಥೆ ಬೆಳೆದಿದ್ದಲ್ಲಿ ನಮಗೆ ಎನಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ರೀತಿ ಶ್ರೀಯುತ ಚಂದ್ರಶೇಖರ್ ಅವರ ಸಲಹೆಯಂತೆ ಈ ಸಂಸ್ಥೆಯನ್ನು ನೋಂದಣಿ ಮಾಡಿ 1996 ಏಪ್ರಿಲ್ 9ನೇ ತಿಂಗಳು, ಬಹುಶಃ ನಾವು 30 ವರ್ಷ ಪೂರ್ತಿಯಾಗಿ ಒಂದು 10-20 ದಿವಸ ಮಾತ್ರ ಆಗ್ತಾ ಉಂಟು. ಆ ಅವಧಿಯಲ್ಲಿ ನಮ್ಮ ಅಂದಿನ ಪೇಜಾವರ ಶ್ರೀಗಳಂತ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರನ್ನು ನಾವು ಕರೆಸಿ ಉದ್ಘಾಟನೆ ಮಾಡಿದೆವು. ಆದರೆ ಆ ಶ್ರೀಗಳು ಹೇಳಿದಂತಹ ಮಾತು ಈಗಲೂ ನನ್ನ ಕಿವಿಯಲ್ಲಿ ಉಂಟು. ರಾಜಾಪುರ ಸಾಲ ಸಮಾಜದವರು ಆರ್ಥಿಕವಾಗಿ ದುರ್ಬಲರಾದರು, ಸಾಂಸ್ಕೃತಿಕ ಮತ್ತು ಸಂಸ್ಕಾರವಾಗಿ ಅತಿ ಶ್ರೀಮಂತರು. ಇಂತಹವರು ಕೂಡ ಇವತ್ತು ಸಾರ್ವಜನಿಕ ನೆಲೆಯಲ್ಲಿ ಒಂದು ಆರ್ಥಿಕ ಸಂಸ್ಥೆಯನ್ನು ಸ್ಥಾಪಿಸಲು ಹೊರಟಿರುವುದು ಒಂದು ತುಂಬಾ ಸಂತೋಷ ಮತ್ತು ಸವಾಲಿನ ಪ್ರಶ್ನೆ. ಇದನ್ನು ಯಶಸ್ವಿಯಾಗಿ ಇವರು ನಡೆಸ್ತಾರೆ. ಸಹಕಾರಿ ಕ್ಷೇತ್ರದಲ್ಲಿ ರಾಜನಾಗಿ ಮೆರೆಯಲಿ ಮೊದಲು ಹೇಳಿದರು. ಬಹುಶಃ ನಾವು ಈಗ ದೊಡ್ಡ ಸಾರ್ವಭೌಮ ರಾಜ ಆದರೂ ಒಂದು ತುಂಡು ರಾಜ ಅಂತ ಹೇಳಲಿಕ್ಕೆ ಈ ಸಭೆ ನೋಡುವುದಕ್ಕೆ ಸಾಕ್ಷಿ. ಅದೇ ರೀತಿ ಅವರು ಇನ್ನೊಂದು ಮಾತು ಹೇಳಿದರು, ಇದರ ಬೊಕ್ಕಸಕ್ಕೆ, ಹಿಂದಿನ ರಾಜರ ಬೊಕ್ಕಸಕ್ಕೆ ಯಾವ ರೀತಿ ಕೊರತೆ ಇರ್ತಿರಲಿಲ್ಲೋ ಅದೇ ರೀತಿ ಇದರ ಆರ್ಥಿಕ ಬೊಕ್ಕಸಕ್ಕೆ ಎಂದೂ ಕೊರತೆ ಬಾರದಿರಲಿ ಅಂತೇಳಿ ನಮ್ಮನ್ನು ದೊಡ್ಡ ಮನಸ್ಸಿಂದ ಹಾರೈಸಿದರು. ಅದರ ಫಲವಾಗಿ ಅಂದು ಕೇವಲ 3 ಲಕ್ಷದಿಂದ ಪ್ರಾರಂಭವಾದ ನಮ್ಮ ಮೂಲ ಬಂಡವಾಳವು ಇವತ್ತು 254 ಕೋಟಿ ಹಾಗೂ ನಮ್ಮ ದುಡಿಮೆ ಬಂಡವಾಳ ಸುಮಾರು ಹತ್ತಿರ 300 ಕೋಟಿಯಷ್ಟು ನಮ್ಮ ದುಡಿಮೆ ಬಂಡವಾಳ ಇದೆ. ಈ ರೀತಿ ಇವತ್ತು ಆರ್ಥಿಕವಾಗಿ ಸದೃಢವಾಗಿದೆ. ಇಷ್ಟು ನಮ್ಮ ಠೇವಣಿ ಸಂಗ್ರಹಕ್ಕೆ ನಾವು ಒಂದೇ ಒಂದು ದಿನ ಯಾವುದೇ ಆಕರ್ಷಕ ಯೋಜನೆ ಅಥವಾ ಒಂದು ಜನರನ್ನು ಸೆಳೆಯುವಂತ ಯಾವುದೇ ಕಾರ್ಯಕ್ರಮ ಹಾಕಲಿಲ್ಲ, ಒಂದೇ ಒಂದು ಹ್ಯಾಂಡಲ್ ಪ್ರಿಂಟ್ ಮಾಡಲಿಲ್ಲ. ಜನರು ವಿಶ್ವಾಸದಿಂದ ಹಾಗೂ ನಮ್ಮ ಸಿಬ್ಬಂದಿಗಳ ಪ್ರಯತ್ನ ಹಾಗೂ ನಿರ್ದೇಶಕರ ಪ್ರಾಮಾಣಿಕ ಪ್ರಯತ್ನದಿಂದ ಇದು ಸಾಧ್ಯವಾಗಿದೆ. ನಮಗೆಲ್ಲ ಸಮಾಜದವರು ಕೂಡ ನಮ್ಮನ್ನು ಒಪ್ಪಿಕೊಂಡಿದ್ದಾರೆ, ನಮ್ಮನ್ನು ಅಪ್ಪಿಕೊಂಡಿದ್ದಾರೆ, ನಮ್ಮನ್ನು